ಚೇತನ್ ರಾವ್ ಅವರ ಮದುವೆ ಮನೆ ಶೈಲಿಯ ಟೊಮೆಟೊ ಸಾರು. ಬನ್ನಿ ಯಾವ ರೀತಿ ಮಾಡ್ತಾರೆ ನೋಡ್ಬಿಡೋಣ. ಸರ್ ನಮಸ್ಕಾರ. 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 ನಾವು ಟೊಮೆಟೊ ಸಾರು ಅಂದ ತಕ್ಷಣ ನಾವು ಓಡ್ಬಿಡ್ತೀವಿ. ಅದು ನಿಮ್ಮದು ಚೇತನ್ ರಾವ್ ಅವ್ರದ್ದು ಅಂದರೆ ಅದ್ಭುತ ರುಚಿ ಇದ್ದೇ ಇರ್ತದೆ. ಸರ್ ಮದುವೆ ಮನೆ ಶೈಲಿದು ಇದು ಟೊಮೆಟೊ ಸಾರು ಅಂದ್ರೆ ದಿಢೀರ್ ತಿಳಿ ಸಾರು ಅಂತೀವಿ ನಾವು. ಈಗ ಸಡನ್ ಸಾರು ಖಾಲಿ ಆಗ್ಬಿಡುತ್ತೆ, ಸಾಂಬಾರು ಖಾಲಿ ಆಗ್ಬಿಡುತ್ತೆ ಮದುವೆ ಮನೇಲಿ. ಹೌದು. ಏನ್ ಮಾಡೋದು? ಟೊಮೆಟೊ ಎತ್ಕೋಬೇಕು, ಮಾಡೋದು. ಬೇಳೆ ಇಲ್ಲದೆ ಬೇಳೆನೂ ಇಲ್ಲ, ಬೇಳೆನೇ ಇಲ್ಲ. ಹೊರಗಡೆ ದಿನ ಪ್ರತಿನಿತ್ಯ ತಿಂತಾ ಇರ್ತಾರೆ. ಹೌದೌದು. ಒಂದು ಇದು ಈ ಸಾರು ಮಾಡ್ಕೊಂಡ್ರೆ ಟೊಮೆಟೊ ಸಾರು ಒಂಥರ ಮೆಣಸು ಎಲ್ಲ ಮಿಕ್ಸ್ ಆಗಿರೋದ್ರಿಂದ ಒಂದು ಸ್ವಲ್ಪ ರಾತ್ರಿ ನಿದ್ದೆನೂ ಚೆನ್ನಾಗಿ ಬರುತ್ತೆ. ಹೌದು. ಡೈಜೆಷನ್ ಚೆನ್ನಾಗುತ್ತೆ. ಬೆಳಗ್ಗೆ ನಾವೇನೇನು ಹೋಟ್ಲಲ್ಲಿ ತಿಂದಿರ್ತೀವೋ ಎಲ್ಲ ಹೋಗುತ್ತೆ. ಅದಕ್ಕೆ ಒಂದು ದಿಢೀರ್ ಸಾರು. ಅದು ಮೈಸೂರಲ್ಲಿ ಒಂದು ಅದ್ಭುತ ರುಚಿ ಇರುತ್ತೆ ಈ ರೆಸಿಪಿಗಳಲ್ಲಿ. ನೋಡ್ಬಿಡೋಣ. ಖಂಡಿತ ತರಿಸ್ಕೊಡ್ತೀನಿ ನೋಡಿ. ದಿಢೀರ್ ಸಾರಿಗೆ ಮೊದಲು ಒಂದು 4 ಟೊಮೆಟೊ ಎಸ್ ನೋಡಿ, ಒಂದು 2-3 ಹಸಿಮೆಣಸಿನ್ಕಾಯಿ, ಈ ಥರ ಕೊತ್ತಂಬರಿ ಸೊಪ್ಪು, ಒಂದು ಸಣ್ಣ ಉಂಡೆ ಬೆಳ್ಳುಳ್ಳಿ, ಶುಂಠಿ, ಕರಿಬೇವು. ಓಕೆ ಸರ್. ಆಯಿತಾ? ಇದಕ್ಕೆ ಏನು ಹಾಕ್ಬೇಕು ಅಂದ್ರೆ ಸ್ವಲ್ಪ ಮೆಣಸು, ಜೀರಿಗೆ, ಆಯಿತಾ, ಉಪ್ಪು, ಹಿಂಗು, ಸಾಸಿವೆಗೆ ಒಗ್ಗರಣೆ, ಸ್ವಲ್ಪ ತಿಳಿಸಾರು ಪುಡಿ. ನಾವು ಒಂದ್ಸಲ ತಿಳಿಸಾರು ಮಾಡಿದ್ವು, ಗ್ಯಾಪ್ನ ತಿಳಿಸಾರು ಪುಡಿದು ವಿಡಿಯೋ ಇದೆ, ನೋಡ್ಕೊಂಡು ಆ ತಿಳಿಸಾರು ಪುಡಿನ ಸ್ವಲ್ಪ ಮಿಕ್ಸ್ ಮಾಡ್ಬೇಕು. ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ. ಈಗ ಹೇಗೆ ಮಾಡೋದು ಅನ್ನೋದು ತೋರಿಸ್ಕೊಡ್ದು. ಆ ಲಿಂಕ್ ಹಾಕಿರ್ತೀವಿ ತಿಳಿಸಾರು ಪುಡಿದು, ಖಂಡಿತ ಯಾವ ರೀತಿ ಮಾಡ್ತಾರೆ ಅಂತ ಅದನ್ನು ನೋಡ್ಕೋಬಹುದು. ಸ್ವಲ್ಪ ನೀರು ಹಾಕಕ್ಕೆ ಟೊಮೆಟೊ ಬೇಗ ಹಾಕೊಡ್ಬೇಕು. ಸೊ ಸಫಲ್ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡ್ತಾರೆ. ಹೌದು. ನೀರಿಗೆ ಇದು ಹಾಕ್ತಕ್ಕ 1/4 ಚಮಚ ನೀರಲ್ಲಿ ಫಸ್ಟ್ 1/4 ಚಮಚ ಮೆಣಸು. ಹೌದು. ಆಯ್ತಾ? ಒಂದು ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ. ಏನಿದೆಲ್ಲ ಹಿಂಗೇನೆ. ಏನು ಸರ್ ಅದು? ಬೆಳ್ಳುಳ್ಳಿ ಒಂದು ಹಂಗೆ ಇಡಿಯಾಗಿ. ಕೊತ್ತಂಬರಿ ಸೊಪ್ಪು, 3 ಹಸಿಮೆಣಸಿನ್ಕಾಯಿ. ಖಾರ ಬೇಕಾದ್ರೆ ಇನ್ನೊಂದು ಖಾರ ಬೇಕು ಅಂದ್ರೆ ಖಾರ ಮೀಡಿಯಮ್ ಆಗಿರೋ 3 ಹಸಿಮೆಣಸಿನ್ಕಾಯಿ ಸಾಕು. 3 ಹಸಿಮೆಣಸಿನ್ಕಾಯಿ, ಟೊಮೆಟೊನ ಅಷ್ಟೇ ಹಿಂಗೆ ಕಟ್ ಮಾಡ್ಬಿಟ್ಟು ಹಾಕೊಬಿಡೋದು. ರೈಟ್ ಸರ್. ಸ್ವಲ್ಪ ಶುಂಠಿ ಮೇಲೆ ಬಾಯಿಗೆ ಸೇವಕ್ಕೂ ಇಟ್ಕೋಬೇಕು, ರುಬ್ಬಕ್ಕೂ ಒಂಚೂರು ಹಾಕೋಬೇಕು. ಇದೆಲ್ಲ ಏನಕ್ಕೆ ಹಾಕ್ತಾರೆ ಅಂದ್ರೆ ಪ್ರೊಸೆಸಿಂಗು, ರುಬ್ಬಕ್ಕೆ. ಇದು ಪ್ರೊಸೆಸಿಂಗ್ ಬೇಯಿಸ್ಕೊಂಡು ರುಬ್ಬೋಳೋದಕ್ಕೆ. ತಟೆ ಮುಚ್ಚಿಬಿಡಿ ಒಂಚೂರು. ಇದೆಲ್ಲ ಬೇಯಿಸ್ಕೊಂಡು ರುಬ್ಬೋದು. ಹೌದು. ಓ, ಅದಕ್ಕೆ ರೆಡಿ. ದಿಢೀರ್ ಸಾರು, ಚುರುಕಾದ ಸಾರು. ದಿಢೀರ್ ಸಾರು, ಚುರುಕಾದ ಸಾರು. ಯಾವುದೇ ರೀತಿ ಬೇಳೆ ಗಿಳೆ ಏನಿಲ್ಲ. ತಟೆ ತುಂಬ ಹಾಕೊಂಡು ಸೂಪ್ ತರನು ಕುಡಿಬೋದು. ಗಂಟ್ಲ ಅನ್ಸೋದಕ್ಕೆ ಕುಡಿಲೂಬೋದು. ಅದೇ ಶುಂಠಿ ಇದೆ, ಶುಂಠಿ, ಮೆಣಸು, ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಉಂಟು. ಬೆಳ್ಳುಳ್ಳಿ ಎಲ್ಲ ಉಂಟು. ಆಪ್ಷನ್. ಕೆಲವರು ಬೆಳ್ಳುಳ್ಳಿ ಇಷ್ಟ ಇಲ್ವಾ, ಬೇಡ ಶುಂಠಿ ಮಾತ್ರ ಹಾಕೋದು, ಏನು ತೊಂದರೆ ಇಲ್ಲ. ಬೇಲಿ ಒಂದು ಟೊಮೆಟೊ ಒಂದು 2-3 ನಿಮಿಷ ಬೇಲಿ. ಓಕೆ. ಈಗ ಆಗಿದೆ, ಬೆಂದಿದೆ. ಇದನ್ನ ಸೋಸ್ಕೊಂಬಿಡಕ್ಕೆ. ಓಕೆ. ಸೋಸಿಟ್ಟು 1 ನಿಮಿಷ ಆರಿಸ್ಬಿಟ್ಟು ನೀವು ಮನೆ ರುಬ್ಕೊಂಬಿಟ್ರೆ ಟೊಮೆಟೊ ಸಾರು ರೆಡಿ. ಈಗ ಮಿಕ್ಸಿ ಹಾಕೊಂಬಿಡೋದ? ಮಿಕ್ಸಿಗೆ ನಾಗಣ್ಣ ರುಬ್ತಾ ಇದ್ದಾರೆ. ರೈಸ್ ಆಗೋ ಇದಕ್ಕೆ ಇಲ್ಲಿ ಹಾಕೊಂಡು ಅದೇ ಇದ್ರಲ್ಲಿ ಹಾಕೊಂಡು ಒಂದು ಸ್ವಲ್ಪ ಕರಿಬೇವು, 1-2 ತುಂಡು ಬೆಲ್ಲ, 2 ತುಂಡು ಬೆಲ್ಲ, ಉಪ್ಪು ಹಾಕೊಂಡು ಉಪ್ಪು. ಇವಾಗ ಶುಂಠಿ ಸ್ವಲ್ಪ ಅರಶಿನ, ಸ್ವಲ್ಪ ಚಿಲ್ಲಿ ಸಾರು ಪೌಡ್ರ್. ಎಷ್ಟು ಸ್ಪೂನ್ ಹಾಕೋಬೇಕು ಸರ್? ಮಾಮೂಲಿ ಒಂದು 1/4 ಚಮಚ ತಿಳಿಸಾರು ಪೌಡ್ರ್. ಕುದಿಬೇಕದು. ವೀಕ್ಷಕರೇ, ಈ ತಿಳಿಸಾರು ಪೌಡ್ರದ್ದು ವಿಡಿಯೋ ಮುಂಚೆ ಮಾಡಿಬಿಟ್ಟಿದ್ದೀವಿ, ಅದಕ್ಕೆ ಈಗ ತೋರಿಸ್ತಾ ಇಲ್ಲ. ಇದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರ್ತದೆ. ಇಷ್ಟು ಪೇಸ್ಟ್ ಉಳಿತಾ ಇದೆ. ಇವಾಗ ಈ ರುಬ್ಬಿರೋ ಮಿಶ್ರಣನ ಇಲ್ಲಿಗೆ ಹಾಕೊಂಬಿಡೋದು. ಸ್ವಲ್ಪ ನಿಂಬೆಹುಳಿ, ಉಪ್ಪು,
ಇವಾಗ ಹುಣಸೆ ಹುಳಿ ಬೇಕಾದ್ರೆ ಹಾಕೋಬೋದು. ಹಾಂ, ಕೆಲವ್ರು ನಿಂಬೆ ಹುಳಿ ಬೇಕಾದ್ರೆ ರಾತ್ರಿ ಹೊತ್ತು ಹಾಕಿದ್ರೆ ಒಂಚೂರು ನಿಂಬೆ ಹುಳಿ ಹಾಕೊಳ್ಳೋದು ಓಕೆ ಓಕೆ ಓಕೆ. ಲೈಟಾಗಿ. ಅದೊಂಥರ ಮಜಾ ಕೊಡುತ್ತೆ ನಿಮಗೆ ನಿಂಬೆ ಹುಳಿ ಹಾಕೊಳ್ಳೋದ್ರಿಂದ. ನೋಡಿ ಇದಾದ ಕೆಲವ್ರಿಗೆ ಟೊಮಾಟೊ ಸಿಪ್ಪೆ ಎಲ್ಲ ಸಿಗುತ್ತೆ, ಹಾಂ ಸರ್. ಅದಕ್ಕೆ ಇದು ಮಾಡ್ತಾರೆ, ಸೋಸ್ಕೊಂಬಿಡ್ಬೇಕು. ಓಕೆ ಓಕೆ ಓಕೆ. ಹಾಂ, ಗಂಟೆ ಇದೆಲ್ಲ ಸೋಸ್ಕೊಂಬಿಟ್ಟು ಅದಕ್ಕೊಂದು ಒಗ್ಗರಣೆ ಹಾಕಿ ತೋರಿಸ್ತೇನೆ. ಓ, ಯಾವುದು ಸಿಪ್ಪೆ ಗಿಪ್ಪೆ ಏನು ಬರಬಾರ್ದು? ಏನು ತಿಳಿ ಟೊಮಾಟೊ ಸಾರು ಹಾಂ ಅಷ್ಟೇ, ಬೇಳೆ ಇಲ್ಲ ಇದಕ್ಕೆ. ಹಾಂ. ದಿಢೀರ್ ಸಾರು ಹ್ಞೂ, ಇದು. ಸ್ವಲ್ಪ ಆರೋಗ್ಯ, ಈ ಶೀತ ಕೆಮ್ಮು ಕಫ ಒಳ್ಳೇದು. ಒಳ್ಳೇದು. ಒಗ್ಗರಣೆಗೀಗ ಹಾಂ ಎಣ್ಣೆ ಸ್ವಲ್ಪ, ಹಾಂ. ಎಣ್ಣೆ ಹಾಕೋರಲ್ಲ, ಎಣ್ಣೆ ತುಪ್ಪ ಬಡ್ಸೋರು ತುಪ್ಪ ಸಾಕು. ಸಫಲ್ ಪ್ರೀಮಿಯಂ ಸನ್ಫ್ಲವರ್ ಎಣ್ಣೆ ಹಾಕೊಂಡ್ವಿ. ಚೇತನ್ ರಾವ್ ಅವರು ಅವ್ರ ಕ್ಯಾಟ್ರಿಂಗಲ್ಲಿ ಕೂಡ ಒಳ್ಳೆ ಕ್ವಾಲಿಟಿ ಎಣ್ಣೆನೇ ಹಾಕೋದು. ಖಂಡಿತವಲ್ಲ ಸರ್. ಕಾಲು ಚಮಚ ಸಾಸಿವೆ. ಸಾಸಿವೆ ಚಟ್ಪಟ ಅಂತದೆ ಸರ್. ಹ್ಞೂ, ಸಾಸಿವೆ ಸಿಡಿತಾ ಬಂತು. ಹ್ಞೂ, ಕಾಲು ಚಮಚ ಅದಕ್ಕೆ ಮಿಂಚು ಜೀರಿಗೆ. ಹ್ಞೂ, ಆಮೇಲೆ ಕರಿಬೇವು, ಒಣಮೆಣಸಿನ್ಕಾಯಿ ಹಾಂ, ಸ್ವಲ್ಪ, ಒಲೆ ಹಾಕೋಣ, ಸ್ವಲ್ಪ ಹಿಂಗು. ಹ್ಞೂ. ಒಗ್ಗರಣೆ ಅದಕ್ಕೆ ಹಾಕಿ ಹಾಂ, ಎಸ್. ಒಳ್ಳೆ ಹೆಂಗೆ ಒಗ್ಗರಣೆಗೆ ಈಗ ಸ್ಪೆಷಲ್ ಪರಿಮಳ, ಹೌದು, ಅದ್ರದ್ದು ಫ್ಲೇವರೇ ಬೇರೆ ಥರ ಇದೆ. ನೋಡಿ ಎಷ್ಟು ಪರ್ಫೆಕ್ಟ್ ಇದೆ. ಈಗ ನಮ್ಮ ಸರ್ವಿನ ಬರ್ಗೆ ಹಾಕಿದ್ರೆ ಸಾರು. ಹಾಂ ಹಾಂ, ಹಂಗೆ ಡೈರೆಕ್ಟ್ ಆಗಿ ನೋಡಿ ನೋಡಿ. ಒಳ್ಳೆ ಟೊಮೆಟೊ ರೆಡಿ, ಪಕ್ಕಾ ರೆಡಿ. ಹಾಂ. ನೈಟ್ ಹೊತ್ತು ಪೆಪ್ಪರ್ ರಸ ಮಾಡ್ದ ಅಂದ್ರೆ ಹಾಂ, ಸ್ವಾಹ. ಸ್ವಾಹ. ಕುಡಿಯೋಕ್ಕೂ ಆಹಾ. ಸರ್ ಶುರು ಮಾಡ್ಕೊಳ್ಳೋಣ ಸರ್. ಬನ್ನಿ ಸರ್, ಏನೇನು ಅನ್ನೋದು ಹೇಳ್ಬಿಡಿ ಸರ್. ಮೆಣಸು, ಹ್ಞೂ, ಜೀರಿಗೆ, ಸ್ವಲ್ಪ ಉದ್ದಿನಬೇಳೆ, ಮೆಂತ್ಯ, ಧನಿಯಾ, ಒಗ್ಗರಣೆಗೆ ಸಾಸಿವೆ ಮೆಣಸು 2 ಒಟ್ಟಿಗೆ. ಆಮೇಲೆ ದಪ್ಪಕ್ಕೆ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು, ನಿಮ್ಗೆ ಗೊತ್ತು ನಾನೇನು ಅನ್ನೋದು ಸ್ಪೆಷಲ್ ಇದು. ಸಣ್ಣಗೆ ಕರಿಬೇವು, ಕರೆಕ್ಟ್. ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು, ಸ್ವಲ್ಪ ಅರಿಶಿನ, ಒಂದು 3 ಟೊಮೆಟೊ, ಹಸಿಮೆಣಸಿನಕಾಯಿ ಸೀಳಿರೋದು, ಸ್ವಲ್ಪ ಶುಂಠಿ, ಇದು ಬೆಳ್ಳುಳ್ಳಿ ಪೇಸ್ಟ್, ಆಯ್ತಾ, ಸ್ವಲ್ಪ ಎಲ್ಜಿನ್ ಪೌಡ್ರು, ನಿಂಬೆ ರಸ, 1 ಲೋಟ ಮಾಮೂಲಿ 100 ಗ್ರಾಮ್ ತೊಗರಿಬೇಳೆ ಚೆನ್ನಾಗಿ ಬೇಯಿಸಿ ಈ ರೀತಿ ಕಟ್ಟನ್ನ ಬಿಸಿಲಲ್ಲಿ ಕೂಗಿಸಿ ಕಟ್ಟನ್ನ ತಿಳಿ ಎತ್ಕೊಂಡು ಮಿಕ್ಕಿರೋ ಬೇಳೆನೂ ರುಬ್ಕೊಂಡು ಅದಕ್ಕೆ ನೀರು ಮಿಕ್ಸ್ ಮಾಡ್ಕೊಂಡು ಮಾಡಿರೋಂಥ ಕಟ್ಟು. ಸೂಪರ್. ಹಾಂ, ಓಕೆ. ಆಮೇಲೆ ಎಂದಿನಂತೆ ಈಗ ಮಸಾಲೆ ಉದ್ಬಿಡೋಣ. ನಮ್ಮ ಎಂದಿನಂತೆ ನಮ್ಮ ನಾಗೇಶ್ವರ ಇರ್ತಾರೆ. ನಾಗೇಶ್ವರ ನಮ್ಮ ಹುಲಿಮರಿ. ಹಾಂ, ನೋಡಿ, ಒಂದು 2 ಸ್ಪೂನ್ ಮೆಣಸು. 2 ಸ್ಪೂನ್ ಮೆಣಸು ಮೊದಲೇ ಇಂಗ್ರೀಡಿಯೆಂಟು ಮೆಣಸು, ಯಾಕಂದರೆ ಮೆಣಸಿನ ಸಾರು. ಹೌದು. ನೋಡಿ, ಒಂದು 1/4 ಚಮಚ ಮೆಂತ್ಯ. ಏನಕ್ಕೆ ಗಮ್ಮನಕ್ಕೆ ಮೆಂತೆ. 1 ಸ್ಪೂನ್ ಉದ್ದಿನಬೇಳೆ. ಸ್ವಲ್ಪ ಆ ಶೈನಿಂಗ್ ಬರ್ಬೇಕಲ್ಲ ಸಾರು. ಹೌದು, ಸಾರು ಒಂದು ಒಳಪ್ ಬರ್ಬೇಕಲ್ಲ, ಹಾಂ, ಒಂದು ಒಳಪ್ ಕಾಣ್ಬೇಕು ಸಾರಲ್ಲಿ. ಹೌದೌದು. ಯಾರ ಥರ ಹೇಳಿ ನಿಮ್ಮ ಥರ ಒಂದು ಒಳಪ್ ಬರೋದಕ್ಕೋಸ್ಕರ ಉದ್ದಿನಬೇಳೆ. ವೀಕ್ಷಕರಿಗೆ ಗೊತ್ತು ಯಾರು ಹೊಳಪು ಇದೆ ಅಂತ. ಹಾಗೇನಿಲ್ಲ ಸರ್. ಸಣ್ಣ ಕಾವಲಿ ಉರಿಬೇಕು, ಡ್ರೈ. ಆಮೇಲೆ ಈ ರಸಮ್ಮು ಜ್ವರ ಬಂದಿರತ್ ನೋಡಿ, ನೆಗಡಿ, ಗಂಟ್ಲು ಕೆರೆತ, ಅವಾಗ ಈ ತಿಳಿ ಸಾರು ಈ ರಸಮ್ ಮಾಡ್ಕೊಂಬಿಟ್ರೆ ಸೂಪರ್. ಕಷಾಯ ಥರ. ಕಷಾಯ ಥರ. ಸ್ವಲ್ಪ ಅನ್ನ ಹಾಕೋಬೇಕು, ಚೆನ್ನಾಗಿ ಕಿವುಚಬೇಕು, 1 ಚಮಚ ತುಪ್ಪ ಹಾಕೋಬೇಕು, 5 ಸೌಟ್ ಸಾರು ಹಾಕೋಬೇಕು, ಕಿವುಚ್ಬಿಟ್ಟು ಒಳ್ಳೆ ಅಂಬ್ಲಿ ಕುಡ್ದಂಗೆ ಕುಡ್ಬಿಡ್ಬೇಕು ಬಿಸಿಯಾಗಿ. ಅವಾಗ ನೋಡಿ ಸೂಪರ್. ನೋಡಿ, ಸ್ವಲ್ಪ ಬಣ್ಣ ಬದಲಾಯ್ತು. ಅದಕ್ಕೆ ತಕ್ಕನಂಗೆ 2 ಚಮಚ ಮೆಣಸು ಹಾಕಿದ್ದು, 4 ಚಮಚ ಧನಿಯಾ. ಓಕೆ, ಸ್ವಲ್ಪ ಬಣ್ಣ ಬದಲಾಗ್ತಿದ್ದಂಗೆ 4 ಚಮಚ ಧನಿಯಾ, 2 ಚಮಚ ಜೀರಿಗೆ. ಹಾಂ, 2 ಚಮಚ ಜೀರಿಗೆ ಸಾಕು. 1/4 ಚಮಚ ಸಾಸಿವೆ. ಸಾಸಿವೆ 1/4 ಚಮಚ. ನಾವು ಪುಡಿ ಹುರ್ಕೊಳ್ತಾ ಇದ್ದೀವಿ ಮೆಣಸಿನ ಸಾರಿಗೆ. ಸ್ವಲ್ಪ ಕರಿಬೇವು ಹಾಕ್ಬೇಕಾ? ಕರಿಬೇವು. ಹಾಂ ಸರ್, ಆಗಿದೆ ನೋಡಿ. ಒಳ್ಳೆ ಒಳ್ಳೆ ಮೆಣಸಿನ ಪೌಡ್ರ್ ರೆಡಿ ಇದೆ. ಇದನ್ನ ಪೌಡ್ರ್ ಮಾಡ್ಕೊಂಬಿಟ್ಟು ಆರ್ಬೇಕು ಚೆನ್ನಾಗಿ. ಆದ ತಕ್ಷಣ ಪೌಡ್ರು ಕರೆಕ್ಟ್. ಪೌಡ್ರ್ ಮಾಡೋ ಅಷ್ಟೊತ್ತಲ್ಲಿ ತಿಳಿ ಸರ್ ರೆಡಿ. ಒಂದೇನಂದ್ರೆ ಗಮನಕ್ಕೆ ಬಂದಿರೋದು, ಇದ್ರಲ್ಲಿ ಬ್ಯಾಡಿಗೆ ಹಾಕಲ್ಲ. ಹಾಂ, ಕರೆಕ್ಟ್ ಅಲ್ಲ? ಹೌದು. ನೋ ಬ್ಯಾಡಿಗೆ ಚಿಲ್ಲೀಸ್. ಸರ್, ಹಿಂಗ ಸ್ವಲ್ಪ ಹಿಂಗು ಪೌಡ್ರ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಹಿಂಗೆ ಒಂಚೂರು ಅರಿಶಿನ ಹಾಕೊಂಬಿಡೋಣ. ಬನ್ನಿ
ಅವನ ಕಿವಿ ಕೇಳ್ಸೋದು ಕಮ್ಮಿ ಆಗಿತ್ತು ಸ್ವಲ್ಪ ನೋಡಿ ಸ್ವಲ್ಪ ಹ್ಞೂ ಆರ್ಬೇಕು ನೋಡಿ ಒಂದ್ಸರಿ ಆರ್ಬಿಟ್ರೆ ಓಕೆ ಈಗ ಸ್ವಲ್ಪ ಆರ್ಲಿ ಆರೋ ಅಷ್ಟೊತ್ತಲ್ಲಿ ತಿಳಿಸಾರಿಗೆ ಹಾಂ ಅದಕ್ಕೊಂದು ಮಸಾಲೆ ಕಟ್ ರೆಡಿ ಮಾಡ್ಕೋಬೇಕಲ್ಲ ರೆಡಿ ಮಾಡ್ಕೋಣ ಓಕೆ ಎಲ್ಲರೂ ಏನ್ ಮಾಡ್ತಾರೆ ರಸಮ್ಗೆ ಫಸ್ಟೇ ತಿಳಿ ಸಾರಿಗೆ ಹುಳಿ ಕುದಿಸಿದ್ದು ಗ್ಯಾಪ್ನ ಇರ್ಬೋದು ನೀವು ಪುಡಿ ಹಾಕಿ ಉತ್ ಕುದಿಸಿ ಇದನ್ನ ಪುಡಿ ಹಾಕ್ಬಾರ್ದು ಮೇಲ್ ಹಾಕ್ಬೇಕು ಮೇಲೆ ಹಾಕುವ ಯಾಕಂತ ಕಪ್ಪಾಗ್ಬಿಡುತ್ತೆ ಸಾರು ಹಾಂ ಅದಕ್ಕೆ ಸ್ವಲ್ಪ ಹಸು ಹಾಂ ಹಸು ಸ್ವಲ್ಪ ಹಸು ನಂದಿನಿ ಅಂತ ನಂದಿನಿ ನಂದಿನಿ ತುಪ್ಪ ಸ್ವಲ್ಪ ಶಿಕ್ಷಕರು ಅದಕ್ಕೆ ಹೇಳೋದು ವಿಡಿಯೋನ ಕಂಪ್ಲೀಟ್ ನೋಡಿ ಸ್ಕಿಪ್ ಮಾಡಿದೆ ಮಧ್ಯೆ ಮಧ್ಯೆ ಒಳ್ಳೊಳ್ಳೆ ಟಿಪ್ಸ್ ಬರ್ತಾ ಇರ್ತದೆ ತಕ್ಷಣ ಸ್ವಲ್ಪ ಒಂದು ಕಾಲು ಚಮಚ ಜೀರಿಗೆ ಕಾಲು ಚಮಚ ಜೀರಿಗೆ ಬಿಟ್ಟು ಹಸಿಮೆಣಸು ಹಸಿಮೆಣಸು ಒಂದು 5-6 ಆಮೇಲೆ ಬೆಳ್ಳುಳ್ಳಿ ಜಜ್ಜಿ ಹಾಕೋದು ಪೇಸ್ಟ್ ಮಾಡಿ ಹಾಕೋದು ಬರೀ ಗಾರ್ಲಿಕ್ ಪೇಸ್ಟ್ ಇದು ಹೌದು ಸ್ವಲ್ಪ ದಪ್ಪಕ್ಕೆ ಹೆಚ್ಚಿರೋ ಕೊತ್ತಂಬರಿ ಒಂದು 3 ಟೊಮೆಟೊ ನೋಡಿ ಆ ಥರ ಹೆಚ್ಕೊಂಡಿದ್ದಾರೆ ಸಣ್ಣ ಟೊಮೆಟೊ ಸಡನ್ ಚೇಂಜ್ ಆಯಿತು ಆ ತುಪ್ಪದ ಒಟ್ಟಿಗೆ ಟೊಮೆಟೊ ಎಲ್ಲ ಬಿದ್ದು ಆಹಾ ಭೀಮಸೇನ ನಳ ಮಹಾರಾಜರು ಗಂಡಸರಲ್ಲ ನೋಡಿ ಇವಾಗ ಸ್ವಲ್ಪ ಉಪ್ಪು ಸಾರಿಗೆ ಎಷ್ಟು ನೋಡ್ಕೊಂಡು ಯಾಕಂದ್ರೆ ಆ ತಿಳಿ ಸಾರಿಗೆ ಹೌದು ಬೆಲ್ಲ ಹಾಕ್ತಿವಿ ಇದಕ್ಕೆ ಬೆಲ್ಲ ಅವಶ್ಯಕತೆ ಇಲ್ಲ ಬೆಲ್ಲ ಹೌದು ಸ್ವಲ್ಪ ಖಾರವಾಗಿದ್ರೆ ಮಜಾ ಅಂತ ಇದಕ್ಕೆ ಬೆಲ್ಲ ಹಾಕಲ್ಲ ಈ ಸಾರಿಗೆ ಚೆನ್ನಾಗಿ ಮ್ಯಾಶ್ ಆಗ್ಬೇಕಿದು ಮ್ಯಾಶ್ ಹಾಕ್ತಿದ್ದಂಗೆ ಸ್ವಲ್ಪ ಅರಿಶಿನ ಉಪ್ಪು ಹಾಕೋದ್ರಿಂದ ಸ್ವಲ್ಪ ನೀರು ಬಿಡುತ್ತೆ ಚೆನ್ನಾಗಿ ಅದು ಮ್ಯಾಶ್ ಆಗಿ ಓಕೆ ನೋಡಿ ಸ್ವಲ್ಪ ಅದು ಟೊಮೊಟೊ ಸ್ಮ್ಯಾಶ್ ಆಗೋ ಜೊತೆಗೆ ಈ ಕಟ್ಟು ತಿಳಿ ಇರುತ್ತಲ್ಲ ಈ ತಿಳಿ ಸ್ವಲ್ಪ ಹಾಕೋಬೇಕು ಅದ್ರ ಜೊತೆ ಬೇಯ್ಲಿ ಅಂತ ಸ್ವಲ್ಪ ಒಂದು 2 ಸೌಟ್ ಹಾಕಿದ್ರೆ ನೋಡಿ ಚೆನ್ನಾಗಿ ಕುದಿಯಾಗಿ ಬಿಡಲಿ ಈ ಹಂತಕ್ಕೆ ಸ್ವಲ್ಪ ಹಾಕೊಳ್ಳೋದು ಇದು ಕಟ್ ಅದೇ ಅದು ಸ್ವಲ್ಪ ಕುದಿಬೇಕು ಚೆನ್ನಾಗಿ ಅದ್ರ ಜೊತೆ ಚೆನ್ನಾಗಿ ಬೇಯಲಿ ಬೇಯೋ ಅಷ್ಟೊತ್ತಲ್ಲೇ ಪುಡಿ ರೆಡಿ ಮಾಡ್ಕೊಂಬೋಣ ಪುಡಿ ರೆಡಿ ಮಾಡೋದತ್ತ ನಮ್ಮ ಗಮನ ಈಗ ಇದನ್ನು ಪೌಡ್ರ್ ಮಾಡೋದು ಓಕೆ ನೈಸಾ ಪೌಡ್ರ್ ನೋಡಿ ಸರ್ ಈ ಲೆವೆಲ್ಗೆ ನೈಸಾಗಿ ಬಂದ್ಬಿಟ್ರೆ ಆಹಾ ಓಹೋ ಪುಡಿ ಬಣ್ಣ ಬಂತಲ್ಲ ಅದೇ ಹೇಳ್ದಂಗೆ ನೋಡಿ ನೋಡಿ ಆ ಪರಿಮಳ ನೋಡಿ ಇವಾಗ ನೀವು ನೋಡಿ ನೋಡಿ ಆಹಾ ಓಹೋ ನೀವು ಹೇಳ್ದಂಗೆ ನೋಡ್ರಿ ಅದ್ಭುತ ಪುಡಿ ಅದ್ಭುತವಾಗಿ ಬಂದಿದೆ ಪುಡಿ ಎಲ್ಲೋ ನೋಡಿದ ನೆನಪು ವೀಕ್ಷಕರೇ ನೋಡಿದ್ರ ನೀವು ರಾಜಣ್ಣವರು ಹೌದಾ ನೋಡಿ ಯಾವ ಎಪಿಸೋಡ್ ಅಂದ್ರೆ ದೋಸೆ ಮಸಾಲೆ ದೋಸೆ ಹಾಗೆ ವಿಸಿಟ್ ಹಾಕಿದ್ರಿ ಇಲ್ಲಿ ಹಾಗೆ ಬಂದ್ರು ನಮಸ್ಕಾರ ಮಾತಾಡ್ಸ್ಕೊಂಡು ಹಂಗೆ ಪೇಮೆಂಟ್ ಕಲೆಕ್ಟ್ ಮಾಡಿ ಸೀಸನ್ ಅನ್ಸಿ ಧನುರ್ಮಾಸ ಅಲ್ವಾ ಎಲ್ಲ ಹುಡುಗರು ಪೇಮೆಂಟ್ ಕ್ಲಿಯರ್ ಆಗೋ ಟೈಮ್ ಅದೇ ಹೀಗಾಗಿದೆ ಈ ಟೈಮ್ ಕಟ್ಟು ನೀವು ಹೇಳ್ದಂಗೆ ಸರ್ ಬಣ್ಣ ಬೇರೆ ಇದು ಎಲ್ಲ ಕಡೆ ಕೆಂಪಿದ್ದಾಗ ರಸಮ್ಗಳು ನೋಡಿ ಆ ಮಧ್ಯ ಕುದೀತಿದೆ ಅಂದ್ರೆ ಇದು ಪರ್ಫೆಕ್ಟ್ ಅಂತ ನಾವ್ ಇವಾಗ ಹೆಂಗೆಲ್ಲ ಬೆರ್ತ್ಕೊಂಡಿದೀವ ಫ್ರೆಂಡ್ ಆಗಿ ಹಂಗೆ ಅದು ಎಲ್ಲ ಬೆರಿಬೇಕು ಚೆನ್ನಾಗಿ ಕುದ್ದು ಎಲ್ಲ ಬರ್ತಿದೆ ಈಗ ಈ ಪುಡಿ ಹಾಕೋ ಸಮಯ ಪುಡಿ ಹಾಕ್ಬೇಕಾರೆ ಸಣ್ಣ ಕಾವು ಇಲ್ಬಾರ್ದು ಒಂಚೂರು ಕಾವು ಕುದಿ ಇರ್ಬೇಕು ಯಾಕೆ ಗೊತ್ತಾ ಪುಡಿ ಗಂಟಾಗೋ ಸಾಧ್ಯತೆಗಳಿರುತ್ತೆ ಅದಕ್ಕೆ ನೋಡಿ ಎಷ್ಟು ಚಮಚ ಬೀಳುತ್ತೆ ಸರ್ ಇದು 1-2 ಚಮಚ ಖಾರ ಬೇಕು ಅಂದ್ರೆ 1-2 ಚಮಚ ನನಗೆ ಖಾರ ಬೇಡ ಹೆಂಗೋ ಮಾಡಿ ಖಾರ ಮಾಡೋಣ ಅಂತ ಇಲ್ಲ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಹಂಗಲ್ಲ ಏನಿಲ್ಲ ಮಜಾ ಸಿಗ್ಬೇಕಲ್ಲ ಸರ್ ಆ ಮಜಾ ಬರ್ಬೇಕಲ್ಲ ಸ್ವಲ್ಪ ನಿಂಬೆ ಹುಳಿ ಕಾವು ಕಮ್ಮಿ ಮಾಡಿ ಎಸ್ ಕಾವು ಕಡಿಮೆ ಆಗ್ಬೇಕು ಈಗ ಇಷ್ಟು ಕುದಿಸೋದನ್ನ ಸ್ವಲ್ಪ ಈ ಟೈಮಲ್ಲಿ ನಿಂಬೆ ಹುಳಿ ಎಸ್ ಸರ್ ನೋಡಿ ಸರ್ ನೋಡಿ ಸರ್ ಈಗ ನೋಡಿ ಹೆಂಗಿದೆ ಅದು ಬರ್ತದೆ ನೋಡ್ರಿ ಅದ್ಭುತವಾಗಿದೆ ಈಗ ಈಗ ಸಾಕು ರಿಚ್ನೆಸ್ ಬಂದಿದೆ ಟ್ರೈನಿಂಗು ಇದೆ ಎಲ್ಲ ಇದೆ ಸಾಕು ಇಷ್ಟ ನೀವು ಹೇಳಿರೋ ಬಣ್ಣನೂ ಬಂದಿದೆ ಒಂದೇ ತರ ಇರಬಾರ್ದು ಬೇರೆ ಬೇರೆ ತರ ಬಣ್ಣ ಬರಬೇಕು
ಈಗ ಆಯ್ತು, ಈಗ ಒಳ್ಳೆ ಒಗ್ಗರಣೆ ಹಾಕೋಣ. ಹಾಕೋಣ ಸರ್. ಒಗ್ಗರಣೆ ಸೌಟ್ ರೆಡಿ. ಸ್ವಲ್ಪ ತುಪ್ಪ, ಒಂದು ಅರ್ಧ ಚಮಚ ಸಾಸಿವೆ, ಹಾಂ, ಅರ್ಧ ಚಮಚ ಸಾಸಿವೆ, ಕಾಲು ಚಮಚ ಜೀರಿಗೆ, 2 ಒಣಮೆಣಸು, ಕರಿಬೇವು, ಅದಿಡು ಆಫ್ ಮಾಡ್ಬಿಡ ಹಂಗೆ. ಸ್ವಲ್ಪ ಹಿಂಗು, ಸ್ವಲ್ಪ ಹಿಂಗೆ ಹಾಕ್ಬಿಟ್ಟು ನಮ್ದು ಬಂದು ಕಡಾಯಿ ಬಂತು ಇವಾಗ. ಪೆಪ್ಪರ್ ತಿಳಿ ಸಾರು, ಒಳ್ಳೆ ಮೆಣಸಿನ ತಿಳಿಸಾರು, ಹೌದು, ಮೆಣಸಿನ ಸಾರು ಒಳ್ಳೆ ರೆಡಿ ಆಯ್ತು. ರೆಡಿ ಆಯ್ತು. ಈಗ ಸರಿ ಬಾಲ್ಗೆ ಹಾಕೋಣ. ಸೂಪರ್ ಸರ್. ಏನು ಬಾಲ್ಗೆ ಹಾಕ್ಬೇಕಾರೆ ಆಕ್ಚುಲಿ ಇನ್ಸ್ಟಂಟ್ ಅಂತಾನೆ ಹೇಳ್ಬೇಕು. ಹೌದು, ಅಷ್ಟು ಮುಂಚೆನೆ ಅದರಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ರು. ಹೆಚ್ಚಿಬಿಟ್ಟು ಪೆಪ್ಪರ್ ತಿಳಿ ಸಾರು, ಒಳ್ಳೆ ಮೆಣಸಿನ ತಿಳಿಸಾರು, ಹೌದು, ಮೆಣಸಿನ ಸಾರು. ಅಕ್ಕಿ ಮ್ಯೂಸಿಕ್ ಕೊಟ್ಟು ಇಂಟಿಡಿ ಅದ್ಭುತವಾಗಿ ನೋಡಿ ನೋಡಿ